ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಸಂಗಮೇಶ್ ಹುಣಸಿಕಟ್ಟಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಯಾರ್ಯಾರು ನಮ್ಮ ವಿಡಿಯೋನ ವೀಕ್ಷಿಸಾತೀರಿ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬರುವಂಥ ವಿಡಿಯೋ ಅಥವಾ ಅಪ್ಡೇಟ್ಗೋಸ್ಕರ ಬಾಜು ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ವಿದ್ಯಾರ್ಥಿಗಳೇ, ಇವತ್ತು ನಾವು ಏನು ಮಾಡೋಣಪ್ಪ ಅಂದ್ರೆ ಆರ್ ಪಿ ಎಫ್ ವಿಷಯಕ್ಕೆ ಸಂಬಂಧಪಟ್ಟಂಥ ರೀಸನಿಂಗ್ ಕ್ಲಾಸ್ ಬಗ್ಗೆ ನೋಡೋಣ್ರಿ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಯಾವುದಪ್ಪ ಅಂದ್ರೆ ವರ್ಗೀಕರಣ ರೀ. ವರ್ಗೀಕರಣಕ್ಕೆ ಇಂಗ್ಲೀಷ್ದಾಗ ಏನಂತಾರಪ್ಪ ಅಂದ್ರೆ ಕ್ಲಾಸಿಫಿಕೇಶನ್ ಅಂತಾರೆ ರೀ. ವರ್ಗೀಕರಣ ಅಂದ್ರೆ ಭಾಳ ಸಿಂಪಲ್ ಐತ್ರಿ. ಹೆಂಗಪ್ಪ ಅಂದ್ರೆ ವರ್ಗೀಕರಣದಾಗ 4 ಆಪ್ಷನ್ ಕೊಟ್ಟಿರ್ತಾರೆ ರೀ. 4 ಆಪ್ಷನ್ದಾಗ 3 ಆಪ್ಷನ್ ಏನಾಗಿರ್ತಾವಪ್ಪ ಅಂದ್ರೆ ಒಂದಕ್ಕೊಂದು ಸಂಬಂಧ ಇರ್ತೈತೆ ರೀ. ಇನ್ನೊಂದು ಆಪ್ಷನ್ ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ. ಅಂದ್ರೆ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರಿಬೇಕು ರೀ. ಈ ವರ್ಗೀಕರಣದಾಗ 3 ವಿಧಗಳು ಅದಾವೆ. ಅಂದ್ರೆ 3 ಟೈಪ್ ಕೊಡ್ಬೋದು ರೀ. ಒಂದು ಅಂಕಿಗಳ ವರ್ಗೀಕರಣ ಕೊಡ್ಬೋದು ರೀ, ಮತ್ತು ಶಬ್ದಗಳ ವರ್ಗೀಕರಣ ಕೊಡ್ಬೋದು, ಮತ್ತು ಅಕ್ಷರಗಳ ಮೇಲಿನ ವರ್ಗೀಕರಣ ಕ್ಲಾಸಿಫಿಕೇಶನ್ ಕೊಡ್ಬೋದು ರೀ. ಇದು ಚಾಪ್ಟರ್ ಭಾಳ ಸಿಂಪಲ್ ಐತ್ರಿ. ನೋಡ್ರಿ, ಒಂದೊಂದು ಕ್ವಶನ್ ನೋಡ್ಕೊತ ಹೋಗೋಣ ಬರ್ರಿ. ಒಂದನೇ ಕ್ವಶನ್ ನೋಡ್ರಿ. ಒಂದನೇ ಕ್ವಶನ್ ಏನೈತಪ್ಪ ಅಂದ್ರೆ ಆಪ್ಷನ್ ಎ ಆಯತ, ತ್ರಿಭುಜ, ವೃತ್ತ, ಚೌಕ. ಆಯತ ಐತ್ರಿ, ತ್ರಿಭುಜ ಐತಿ, ಚೌಕ ಐತಿ, ವೃತ್ತ ಐತಿ. ಇದ್ರೊಳಗೆ ಯಾವ್ದು ಗುಂಪಿಗೆ ಸೇರದ ಪದ? ಇದ್ರೊಳಗೆ ಬ್ಯಾರೇದು ಯಾವ್ದು ಐತಪ್ಪ ಅಂದ್ರೆ ನೋಡ್ರಿ, ಇದ್ರೊಳಗೆ ಆನ್ಸರ್ ಯಾವ್ದು ಆಕೈತಪ್ಪ ಅಂದ್ರೆ ವೃತ್ತ ಆಗ್ತೈತೆ ರೀ. ಯಾಕೆ ಹೇಳ್ರಿ, ಆಯತ, ತ್ರಿಭುಜ, ಚೌಕ 3 ಏನಾಗೈತಪ್ಪ ಅಂದ್ರೆ ಸೈಡ್ಸ್ ಏನೋ ಹೊಂದೈತ್ರಿ, ಬಾವುಗಳನ್ನ ಹೊಂದೈತ್ರಿ. ಇದ್ರ ಉದ್ದದ್ದು ಅಗಲ ಐತ್ರಿ. ಬಟ್ ವೃತ್ತದಾಗ ಇರಂಗಿಲ್ಲ ರೀ. ಅಂದ್ರೆ ಈ 3 ಒಂದಕ್ಕೊಂದು ಸಂಬಂಧ ಐತ್ರಿ. ಬಟ್ ವೃತ್ತದಾಗೇನ ಇದು ಸರ್ಕಲ್ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಸರ್ಕಲ್ ರೀ. ಸೆಕೆಂಡ್ ಒನ್ ನೋಡ್ರಿ, ಭಾರತ ದೆಹಲಿ, ರಷ್ಯಾ ಮಾಸ್ಕೋ, ಜಪಾನ್ ಸಿಂಗಾಪುರ್, ಚೀನಾ ಬೀಜಿಂಗ್. ಈಗ ನೋಡ್ರಿ, ಭಾರತ ದೆಹಲಿ ಒಂದಕ್ಕೊಂದು ಏನು ಸಂಬಂಧ ಐತ್ರಿ? ಭಾರತ ದೆಹಲಿ ಅಂದ್ರೆ ರೀ ನಮ್ಮ ಭಾರತ ದೇಶದ ರಾಜಧಾನಿ ಯಾವ್ದು? ದೆಹಲಿ ರೀ. ರಷ್ಯಾದ ರಾಜಧಾನಿ ಯಾವ್ದ್ರಿ? ಮಾಸ್ಕೋ ರೀ. ಚೀನಾದ ರಾಜಧಾನಿ ಯಾವ್ದ್ರಿ? ಬೀಜಿಂಗ್ ರೀ. ಅಂದ್ರೆ ಜಪಾನದ ರಾಜಧಾನಿ ಯಾವ್ದ್ರಿ? ಈ ಸಿಂಗಾಪುರ್ ಕೊಟ್ಟಿದ್ದಾರೆ ರೀ. ಬಟ್ ಜಪಾನದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಟೋಕಿಯೋ ರೀ. ಯಾವ್ದ್ರಿ? ಟೋಕಿಯೋ ರೀ. ಅಂದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ರೀ. ಯಾವ್ದ್ರಿ? ಜಪಾನ್, ಸಿಂಗಾಪುರ್. ನೆಕ್ಸ್ಟ್ ನೋಡ್ರಿ, 3ನೇ ಕ್ವಶನ್ ರೀ. ಏನೈತ್ರಿ? ಬೆಕ್ಕು, ಇಲಿ, ಸಿಂಹ, ಜಿಂಕೆ, ಹಾವು, ಕಪ್ಪೆ, ಹಸು, ಕೋಳಿ. ಫಸ್ಟ್ ಒಂದಕ್ಕೊಂದು ಏನು ಸಂಬಂಧ ಐತಿ ನೋಡ್ರಿ. ಇಲಿಯನ್ನು ಯಾರು ತಿಂತಾರೆ? ಬೆಕ್ಕ ತಿಂದೈತ್ರಿ. ಅಂದ್ರೆ ಇದ್ರ ಮ್ಯಾಗ ಈ ಇಲಿ ಮ್ಯಾಗ ಏನಾಗ ಈ ಸೆಕೆಂಡ್ ಒನ್ ಮ್ಯಾಗ ಇದು ಫಸ್ಟ್ ಒನ್ ಡಿಪೆಂಡ್ ಆಗಿರ್ತೈತ್ರಿ. ಜಿಂಕೆ ಅನ್ರಿ ಸಿಂಹ ತಿಂತೈತ್ರಿ. ಕಪ್ಪೆಯನ್ನು ಹಾವು ನುಂಗ್ತೈತ್ರಿ. ಬಟ್ ಕೋಳಿಯನ್ನು ಹಸು ನುಂಗ್ತೈತೇನ್ರಿ? ಇಲ್ಲಲ್ರಿ, ನುಂಗಂಗಿಲ್ರಿ. ಅಂದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ರೀ. 4ನೇ ಕ್ವಶನ್ ನೋಡ್ರಿ. ಏನೈತ್ರಿ? ಜೂನ್, ಡಿಸೆಂಬರ್, ಜನವರಿ, ಮಾರ್ಚ್. ಇದಕ್ಕೆ ಏನು ಸಂಬಂಧ ಐತಿ ನೋಡ್ರಿ. ಜೂನ್ ಐತ್ರಿ, ಡಿಸೆಂಬರ್ ಐತಿ, ಜನವರಿ ಐತಿ, ಮಾರ್ಚ್ ಐತ್ರಿ. ಏನು ಸಂಬಂಧ ಐತಿ? ಇದ್ರೊಳಗೆ ಯಾವ್ದು ಗುಂಪಿಗೆ ಸೇರಿದ ಪದನ ಹೆಂಗೆ ಕಂಡುಹಿಡಿದಪ್ಪ ಅಂದ್ರೆ ನೋಡ್ರಿ, ಇದ್ರೊಳಗೆ ಜೂನ್, ಡಿಸೆಂಬರ್, ಜನವರಿ, ಮಾರ್ಚ್ದಾಗ 30 ದಿವಸ ಯಾವ ಬರ್ತಾವೆ ನೋಡಿದ್ರಿ? 31 ದಿನ ಯಾವ ಬರ್ತಾವೆ ನೋಡಿದ್ರಿ? ಜನವರಿ, ಮಾರ್ಚ್, ಡಿಸೆಂಬರ್ ಏನು ಬರ್ತಾವಪ್ಪ ಅಂದ್ರೆ ಒಂದು ತಿಂಗಳದಾಗ 31 ದಿನಗಳನ್ನ ಹೊಂದಿರ್ತಾರೆ. ಬಟ್ ಜೂನ್ ಎಷ್ಟು ಹೊಂದಿರ್ತೈತಿಪ್ಪ? ಒಂದು ತಿಂಗಳದಾಗ 30 ದಿನಗಳನ್ನ ಮಾತ್ರ ಹೊಂದಿರ್ತೈತಿ ರೀ. ಅಂದ್ರೆ ಆಪ್ಷನ್ ಯಾವ್ದಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ರೀ. 5ನೇ ಕ್ವಶನ್ ನೋಡ್ರಿ. 5ನೇ ಕ್ವಶನ್ ಏನೈತಪ್ಪ ಅಂದ್ರೆ ಮೊಸರು, ಬೆಣ್ಣೆ, ಎಣ್ಣೆ, ತುಪ್ಪ. ಮೊಸರು ರೀ, ಬೆಣ್ಣೆ, ಎಣ್ಣೆ, ತುಪ್ಪ. ಇದ್ರೊಳಗೆ ನೋಡ್ರಿ, ಈ ಮೊಸರದಿಂದ ಏನಾಕೈತಪ್ಪ ಅಂದ್ರೆ ಬೆಣ್ಣೆ ಆಕೈತ್ರಿ. ಬೆಣ್ಣದಿಂದ ಏನಾಕೈತಪ್ಪ ಅಂದ್ರೆ ತುಪ್ಪ ಆಕೈತ್ರಿ. ಅಂದ್ರೆ ಇದ್ರೊಳಗೆ ಉಳಿದಂಥ ಉತ್ತರ ಯಾವ್ದ್ರಿ? ಗುಂಪಿಗೆ ಸೇರಿದ ಪದ ಯಾವ್ದಪ್ಪ ಅಂದ್ರೆ ಎಣ್ಣೆ ರೀ. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ರೀ. ನೆಕ್ಸ್ಟ್ ನೋಡ್ರಿ, 6ನೇ ಕ್ವಶನ್ ರೀ. 9, 21, 42, 20. ಏನೈತ್ರಿ? 9, 42, 21, 20. ಇದ್ರೊಳಗೆ ಹೆಂಗೆ ಕಂಡು ಹಿಡಿದಪ್ಪ ಅಂದ್ರೆ ಇದನ್ನ ಸರಿಯಾದ ಉತ್ತರವನ್ನು ಹೆಂಗೆ ಕಂಡು ಹಿಡಿದ್ರೆ ಇದು ನೋಡ್ರಿ. 9 ನೋಡ್ರಿ, ಇವಕ್ಕಷ್ಟಕ್ಕೆ ಏನು ಡಿಫ್ರೆನ್ಸ್ ಐತೆ ನೋಡಿದ್ರಿ. ಇವು ಅಷ್ಟು ಯಾವಾರ ಮಗ್ಯಾಗದಾವೇನ್ರಿ? 9, 21, 42, 20. 2ರ ಬಗ್ಗೆ ಆಗಂತೂ ಇಲ್ರಿ. 3ರ ಬಗ್ಗೆ ನೋಡ್ರಿ. 3 3 9 ರೀ. 3 7 21, 42 ಅಂದ್ರೆ ರೀ 4 2 6. 3 1 3 ರೀ, 12 ಐತ್ರಿ. 3 4 3 14 ರೀ. ಬಟ್ 20 ಇಲ್ರಿ. ಅಂದ್ರೆ ಸರಿಯಾದ ಉತ್ತರ ಯಾವ್ದ್ರಿ? ಇದ್ರೊಳಗೆ 20 ರೀ. ಆನ್ಸರ್ ಯಾವ್ದಪ್ಪ ಅಂದ್ರೆ 20 ರೀ. ಯಾಕೆ ಹೇಳ್ರಿ? ಇವು 9, 21, 42 3 ಏನದಪ್ಪ ಅಂದ್ರೆ 3ರಿಂದ ಭಾಗ ಹೋಗ್ತೈತ್ರಿ. 3 ಮಗೆ ಆಗದ ರೀ. ಬಟ್ 20 ಏನೈತಪ್ಪ ಅಂದ್ರೆ 3ರಿಂದ ಭಾಗ ಹೋಗಂಗಿಲ್ಲ ರೀ. 7ನೇ ಕ್ವಶನ್ ನೋಡ್ರಿ. ಪಿಸ್ತೂಲ್, ಬಂದೂಕು, ಗನ್, ಕೊಡಲಿ. ಪಿಸ್ತೂಲ್ ರೀ, ಬಂದೂಕ, ಗನ್ನ, ಕೊಡಲಿ ರೀ. ಇದ್ರೊಳಗೆ ಗುಂಪಿಗೆ ಸೇರಿದ ಪದ ಯಾವ್ದ್ರಿ? ಕೊಡಲಿ ರೀ. ಯಾಕಂದ್ರೆ ಇವು 3 ಏನಾಕೈತಪ್ಪ ಅಂದ್ರೆ ಪಿಸ್ತೂಲ, ಬಂದೂಕ, ಗನ್ನ. ಈ ಪಿಸ್ತೂಲ್ನ ಎಲ್ಲ ಅದಕ್ಕೆ ಸಂಬಂಧ ಪಡ್ತಾರೆ. ಬಟ್ ಕೊಡಲಿ ಬೇರೆ ಆಗ್ತೈತ್ರಿ. ಇದನ್ನ ನೋಡ್ರಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡ್ರಿ. 8ನೇದು ಏನೈತಪ್ಪ ಅಂದ್ರೆ FG PRDFMO
ಈಗ ನೋಡ್ರಿ ಅಲ್ಫಾಬೇಟ್ಸ್ ಬರ್ಕೊಂಡ್ರಿ, ಯಾಕಂದ್ರೆ ನೆಕ್ಸ್ಟ್ ಹೆಲ್ಪ್ ಆಗ್ತೈತ್ರಿ ಇದು. OPQRST. ಈಗ ನೋಡ್ರಿ ಒಂದೇದೇನೈತ್ರಿ FG. ಎಫ್ಗೆ ಜಿಗೆ ಏನು ಸಂಬಂಧ ಐತ್ರಿ? ಎಫ್ ಆದ್ಕೊಳ್ಳಿ ಜಿ ಐತ್ರಿ. ನೆಕ್ಸ್ಟ್ PR ಐತ್ರಿ. ಪಿಗೆ ಆರ್ಗೆ ಏನು ಸಂಬಂಧ ಐತ್ರಿ? ಪಿ ಆದ್ಕೊಳ್ಳಿ ಒಂದು ಗ್ಯಾಪ್ ಐತಿ, ಗ್ಯಾಪ್ ಆದ್ಕೊಳ್ಳಿ R ಐತ್ರಿ. ನೆಕ್ಸ್ಟ್ ನೋಡ್ರಿ DF ಐತ್ರಿ. ಡಿಗೆ ಎಫ್ಗೆ ಏನು ಸಂಬಂಧ ಐತಿ? ಡಿ ಆದ್ಕೊಳ್ಳಿ ಈ ಒಂದು ಗ್ಯಾಪ್ ಐತಿ, ಎಫ್ ಐತ್ರಿ. ಎಮ್ ನೋಡ್ರಿ ಎಮ್ ಆದ್ಕೊಳ್ಳಿ ಏನೈತಿ? ಎಮ್ ಆದ್ಕೊಳ್ಳಿ ಎನ್ ಒಂದು ಗ್ಯಾಪ್ ಐತಿ, ಒಂದು ಸ್ಥಾನ ಬಿಟ್ಟಿನೈತಿ, O ಐತ್ರಿ. ಪಿನು ಇದೇನೈತ್ರಿ? ಪಿನು ಒಂದು ಸ್ಥಾನ ಬಿಟ್ಟೈತ್ರಿ, ಪಿದಿಂದ ಆರ್ಕ ಒಂದು ಸ್ಥಾನ ಬಿಟ್ಟೈತ್ರಿ. ನೆಕ್ಸ್ಟ್ ಡಿದಿಂದ ಎಫ್ಗೂ ಒಂದು ಸ್ಥಾನ ಬಿಟ್ಟೈತ್ರಿ. ನೆಕ್ಸ್ಟ್ ಎಮ್ದಿಂದ ಓನೋ ಒಂದು ಸ್ಥಾನ ಬಿಟ್ಟೈತ್ರಿ. ಬಟ್ ಎಫ್ದಿಂದ ಜಿ ರೀ, ಎಫ್ ಆದ್ಕೊಳ್ಳಿ ಜಿ ಐತ್ರಿ. ಅಂದ್ರೆ ಗುಂಪಿಗೆ ಸೇರಿದ ಪದ ಯಾವ್ದ್ರಿ? ಆಪ್ಷನ್ ಎ ರೀ. ನೆಕ್ಸ್ಟ್ ನೋಡ್ರಿ ಎಷ್ಟನೇ ಕ್ವಶನ್ಪ ಅಂದ್ರೆ 9ನೇದ್ರಿ. 11, 13, 17, 18. 11 ಐತ್ರಿ, 13 ಐತಿ, 17 ಐತಿ, 18 ಐತಿ. ಇದ್ರೊಳಗೆ ಗುಂಪಿಗೆ ಸೇರಿದ ಪದ ತೆಗೀರಿ ಯಾವುದಪ್ಪ ಅಂದ್ರೆ ನೋಡ್ರಿ ಏನು ಸಂಬಂಧ ಐತಿ? 11, 13, 17, 18. ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಾಕೈತಿಪ್ಪ ಅಂದ್ರೆ 18 ಆಕೈತ್ರಿ. ಹೆಂಗೆ ಹೇಳ್ರಿ? 11 ಬೆಸ ಸಂಖ್ಯೆ, 13 ಬೆಸ ಸಂಖ್ಯೆ, 17 ಬೆಸ ಸಂಖ್ಯೆ ರೀ. ಬಟ್ 18 ರೀ ಸಮ ಸಂಖ್ಯೆ ರೀ. ಇದೊಂದ್ರಿ. ಇನ್ನೊಂದ್ರಿ 11, 13, 17 3 ಏನಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ರೀ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ರೀ ಒಂದು ಸಂಖ್ಯೆ ಎರಡು ಅಪೂರ್ಣಗಳು ಹೊಂದಿರಬೇಕು. ಅಂದ್ರೆ ಒಂದು ಮತ್ತು ಆ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ಬೇಕು ರೀ. 11 ಮತ್ತು 13 ಎರಡು 11, 13, 17 3 ಏನ್ರಿ ಅವಿಭಾಜ್ಯ ಸಂಖ್ಯೆಗಳು. 18 ಇದು ಆಗಂಗಿಲ್ಲ ರೀ. ಅಂದ್ರೆ ಗುಂಪಿಗೆ ಸೇರಿದ ಪದ ಆನ್ಸರ್ ಯಾವ್ದ್ರಿ ಇದ್ರದ? ಆಪ್ಷನ್ ಡಿ ರೀ. ನೆಕ್ಸ್ಟ್ ನೋಡ್ರಿ 10ನೇ ಕ್ವಶನ್ ರೀ. ಚುನಾವಣೆ, ಪ್ರಣಾಳಿಕೆ, ಮತಪತ್ರ, ಮತ. ಚುನಾವಣೆ ರೀ, ಪ್ರಣಾಳಿಕೆ, ಮತಪತ್ರ, ಮತ ರೀ. ಇದ್ರೊಳಗೆ ನೋಡ್ರಿ ಇದ್ರ ಉತ್ತರ ಯಾವ್ದಾಕೈತಪ್ಪ ಅಂದ್ರೆ ಈಗ ಏನೈತಿ ಅಲ್ರಿ ಮತಪತ್ರ, ಮತ, ಪ್ರಣಾಳಿಕೆ ಮೂರು ಎದಕ್ಕೆ ಸಂಬಂಧಪ್ಪ ಅಂದ್ರೆ ಚುನಾವಣೆಗೆ ಸಂಬಂಧ ರೀ. ಇವು ಮೂರು ಎದ್ರಾಗ ಬರ್ತಾವ್ರಿ? ಮತಪತ್ರ, ಮತ, ಪ್ರಣಾಳಿಕೆ ಮೂರು ಎದ್ರಾಗ ಬರುತ್ತಪ್ಪ ಅಂದ್ರೆ ಚುನಾವಣೆದಾಗ ಬರುತ್ತೆ. ಅಂದ್ರೆ ಇದ್ರೊಳಗೆ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ರೀ. 11ನೇ ಕ್ವಶನ್ ನೋಡ್ರಿ 324, 8241, 27, 22. ಇವ ದೊಡ್ಡ ಸಂಖ್ಯೆ ಅದಾವ್ರಿ, ಕನ್ಫ್ಯೂಸ್ ಆಕೈತಿ. ಈಗ ಏನು ಮಾಡೋದಪ್ಪ ಅಂದ್ರೆ ಒಂದಕ್ಕೊಂದು ನೋಡ್ಕೊತ ಹೋಗೋದ್ರಿ. ಫಸ್ಟ್ ಯಾವ ಸಮ ಸಂಖ್ಯೆ ಅದಾವ ಅದು ನೋಡ್ಕೊತ ಹೋಗೋದ್ರಿ. 324 ಸಮ ಸಂಖ್ಯೆ ಐತ್ರಿ, 27 ಬೆಸ್ ಸಂಖ್ಯೆ ಐತ್ರಿ, 8241 ಬೆಸ್ ಸಂಖ್ಯೆ ಐತಿ, 22 ಸಮ ಸಂಖ್ಯೆ ಐತಿ. 2 ಸಮ ಸಂಖ್ಯೆ ಅದಾವ್ರಿ, 2 ಬೆಸ್ ಸಂಖ್ಯೆ ಅದಾವ್ರಿ. ಇದು ಒಂದೇದು ಬರಂಗಿಲ್ಲ ಸಮ ಸಂಖ್ಯೆ ಮ್ಯಾಗ. ಮತ್ತೆ ಯಾವ್ದು ನೋಡ್ಬೋದ್ರಿ? ಇವು ಅಷ್ಟು 2ರಿಂದ ಭಾಗ ಹೋಗಂಗಿಲ್ಲ ರೀ. ಇವು ಸ್ಕ್ವೇರ್ ನಂಬರ್ದಾಗ ನೋಡೋದ್ರಿ. ಇವು ಯಾವ್ದಾರು ಸ್ಕ್ವೇರ್ ನಂಬರ್ ಅದಾವ್ರಿ? ಇಲ್ರಿ. ಕ್ಯೂಬ್ ನಂಬರ್ದಾಗ ನೋಡಿದ್ರಿ. 1 1, 2 3 27. ಬಟ್ 22 ಇಲ್ರಿ. ನೆಕ್ಸ್ಟ್ ಏನು ಮಾಡೋದಪ್ಪ ಅಂದ್ರೆ ಮತ್ತೆ ಯಾವ್ದರಿಂದ ಭಾಗ ಹತ್ತು ಹೊಕ್ಕೈತೆ ನೋಡಿದ್ರಿ, ಯಾವ್ದ್ರ ಮಗ್ಯಾಗೈತೆ ನೋಡಿದ್ರಿ. 324 ನೋಡ್ರಿ 3ರಿಂದ ಹೊಕ್ಕೈತೆ ನೋಡ್ರಿ. 3ರಿಂದ ಹೊಕ್ಕೈತೆ ಅನ್ನಕ್ಕೆ ಹೆಂಗೆ ಕಂಡು ಹಿಡಿದ್ರಿ? 3ರ ಬಾಧ್ಯತೆ ನಿಯಮ ಏನಪ್ಪ ಅಂದ್ರೆ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು 3ರಿಂದ ಭಾಗ ಹೋದರೆ ಆ ಸಂಖ್ಯೆಯು 3ರಿಂದ ಭಾಗ ಹೋಗುತ್ತದೆ. ಈಗ ನೋಡ್ರಿ 324 ಐತ್ರಿ. 3 2 5 ರೀ, 5 4 9 ರೀ. 9 ಅಂದ್ರೆ ಹೊಕ್ಕೈತ್ರಿ 3 3 9 ಹೊಕ್ಕೈತ್ರಿ. 27 ರೀ, 3 9 27 ಹೊಕ್ಕೈತ್ರಿ. ಇದು 8241 ಐತ್ರಿ. ಇದು 3ರಿಂದ ಭಾಗ ಹೋಗಿದ್ಲನಕ್ಕೆ ಹೆಂಗೆ ಕಂಡು ಹಿಡಿದ್ರಿ? ಇವು ಅಷ್ಟು ಸಂಖ್ಯೆಗಳನ್ನ ಕೂಡಿಸಿದ್ರಿ, ಬಂದತ್ತ ಉತ್ತರ ಏನಾರ 3ರಿಂದ ಭಾಗ ಹೋಗೈತೆ ಅಂದ್ರೆ ಆ ಸಂಖ್ಯೆ 3ರಿಂದ ಭಾಗ ಹೋಗೈತ್ರಿ. 324 ನೋಡ್ರಿ 3 2 5 5 4 9 ಅಂದ್ರೆ 3 3 9. ಇದು 3ರಿಂದ ಭಾಗ ಹೋಗೈತ್ರಿ. ಇದ್ರಿ 27 ಅಂದ್ರೆ 3 9 27. ಇದು 3ರಿಂದ ಭಾಗ ಹೋಗೈತಿ. 8241 ನೋಡ್ರಿ 8 2 10 14 14 14 15 ರೀ. 15 ಹೋಗೈತಿಲ್ರಿ 3ರಿಂದ. 3 5 15 ರೀ. ಇದು ಹೋಗೈತ್ರಿ. 22 ರೀ, 22 ಹೋಗಂಗಿಲ್ಲ ರೀ. ಅಂದ್ರೆ ಈ ಮೂರು ಸಂಖ್ಯೆಗಳು ಏನಕ್ಕಾದ್ರೆ 3ರಿಂದ ಭಾಗ ಹೋಗೈತಿ. ಬಟ್ 22 ಏನಕ್ಕೈತಪ್ಪ ಅಂದ್ರೆ 3ರಿಂದ ಭಾಗ ಹೋಗೋದಿಲ್ಲ ರೀ. ಅಂದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ರೀ. ನೆಕ್ಸ್ಟ್ ನೋಡ್ರಿ 12, 25, 36, 49. ಯಾವ್ದ್ರಿ? 12, 25, 36, 49. ಇದ್ರೊಳಗೆ ಯಾವ ಸಂಖ್ಯೆ ಅಂದ್ರೆ ಇದನ್ನ ಹೆಂಗೆ ಕಂಡು ಹಿಡಿತೀರಿ? ಫಸ್ಟ್ ನೋಡ್ರಿ ಸಮ ಸಂಖ್ಯೆ ಬೆಸ್ ಸಂಖ್ಯೆ ಅದು ನೋಡ್ರಿ. 12 ಸಮ ಸಂಖ್ಯೆ ಐತ್ರಿ, 25 ಬೆಸ್ ಸಂಖ್ಯೆ ಐತಿ, 36 ಸಮ ಸಂಖ್ಯೆ ಐತಿ, 49 ಬೆಸ್ ಸಂಖ್ಯೆ ಐತಿ. 2 ಸಮ ಸಂಖ್ಯೆ ಅದಾವೆ, 2 ಬೆಸ್ ಸಂಖ್ಯೆ ಅದಾವೆ. ಮತ್ತು ಇದು ಆಗೋದಿಲ್ಲ ರೀ. ಅದ್ರ ನೆಕ್ಸ್ಟ್ ಏನು ನೋಡ್ರಿ, ಇದು ಯಾವ್ದಾರ ಮಗ್ಯಾಗ ಐತೆ ನೋಡ್ರಿ, ಸ್ಕ್ವೇರ್ ಐತೆ ನೋಡ್ರಿ, ಕ್ಯೂಬ್ ಐತೆ ನೋಡ್ರಿ. 12 ಎದ್ರದ್ದು ಸ್ಕ್ವೇರ್ ಇಲ್ರಿ. 25 ರೀ, 25 ಏನೈತಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸೊಲ್ಯೂಷನ್. 25 ನೋಡ್ರಿ 25 ಏನೈತಪ್ಪ ಅಂದ್ರೆ 5ರ ಸ್ಕ್ವೇರ್ ಐತ್ರಿ.
ಹಂಗೆ 49 ನೋಡ್ರಿ 49 ಏನೈತಪ್ಪ ಅಂದ್ರೆ 7 ಸ್ಕ್ವೇರ್ ಐತ್ರಿ. 36 ನೋಡ್ರಿ 36 ಐತಪ್ಪ ಅಂದ್ರೆ 6 ಸ್ಕ್ವೇರ್ ಐತ್ರಿ. ಬಟ್ 12 ರೀ 12 ಏನೂ ಇಲ್ರಿ. ಅಂದ್ರೆ ಇದ್ರ ಉತ್ತರ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ 13ನೇದು ರೀ. 13ನೇದು ಏನಪ್ಪ ಅಂದ್ರೆ ತಿರುವನಂತಪುರಂ, ಪಾಟ್ನಾ, ಪಣಜಿ, ಕರ್ನಾಟಕ. 4 ಆಪ್ಷನ್ ಕೊಟ್ಟಾರ. ತಿರುವನಂತಪುರಂ ರೀ, ಪಾಟ್ನಾ ರೀ, ಪಣಜಿ, ಕರ್ನಾಟಕ ರೀ. ಈಗ ಅಷ್ಟಕ್ಕೂ ಏನು ಸಂಬಂಧ ಐತಿ ನೋಡಿದ್ರಿ. ಇದ್ರೊಳಗೆ ಉತ್ತರ ಯಾವ್ದು ಬರುತ್ತೆ ನೋಡ್ರಿಪ್ಪ. ತಿರುವನಂತಪುರಂ ಏನ್ರಿ ಇದು ಕೇರಳದ ರಾಜಧಾನಿ ತಿರುವನಂತಪುರಂ ರೀ. ಪಾಟ್ನಾ ರೀ ಬಿಹಾರದ ರಾಜಧಾನಿ ರೀ. ಪಣಜಿ ರೀ ಗೋವಾದ ರಾಜಧಾನಿ ರೀ. ಕರ್ನಾಟಕ ರೀ ಇದು ರಾಜ್ಯ ರೀ. ಇವು ಮೂರು ಏನಪ್ಪಾ ಅಂದ್ರೆ ರಾಜಧಾನಿ, ಒಂದು ರಾಜ್ಯದ ರಾಜಧಾನಿಗಳು ರೀ. ಬಟ್ ಕರ್ನಾಟಕ ಏನಪ್ಪಾ ಇದೊಂದು ರಾಜ್ಯ ರೀ. ಅಂದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ 14ನೇದು ರೀ. RUX ಇದು ಅಲ್ಫಾಬೆಟ್ ಮೇಲೆ ಕೇಳಿದಾರೆ. RUX, CFI, BDG, FIL. ಈಗ ನೋಡ್ರಿ RUX ಏನು ಸಂಬಂಧ ಐತಿ ನೋಡ್ರಿ. RUX ಆರ್ ಐತ್ರಿ. ಆರ್ಕ ಯುಕ ಎರಡು ಡಿಫ್ರೆನ್ಸ್ ಐತ್ರಿ. ಆರ್ಕ ಯುಕ ಎರಡು ಡಿಫ್ರೆನ್ಸ್ ಐತಿ ನೋಡ್ರಿ. ಇಲ್ಲೇ ನೋಡ್ರಿ RUX ಐತಲ್ರಿ. ಈ ಆರ್ಕ ಯುಕ ಎರಡು ಡಿಫ್ರೆನ್ಸ್ ಐತಪ್ಪ ಅಂದ್ರೆ RSTU. ಆರ್ ಆದ್ಕೊಳ್ಳಿ 2 ಸ್ಥಾನ ಬಿಟ್ಟೈತ್ರಿ. ಅಂದ್ರೆ ಇಲ್ಲಿ 2 ಸ್ಥಾನ ಗ್ಯಾಪ್ ಐತ್ರಿ. ಯುಕ ಎಕ್ಸ್ಗೆ ಎಷ್ಟು ಐತಿ ನೋಡ್ರಿ. UVWX ಅಂದ್ರೆ ಇಲ್ಲಿ ಇದಕ್ಕೆ 2 ಸ್ಥಾನ ಬಿಟ್ಟು ಗ್ಯಾಪ್ ಐತ್ರಿ. ನೆಕ್ಸ್ಟ್ ನೋಡ್ರಿ CFI ನೋಡ್ರಿ. CFI ಏನು ಡಿಫ್ರೆನ್ಸ್ ಐತಿ ನೋಡ್ರಿ. ಸಿಗೆ ಎಫ್ಗೆ ಎಷ್ಟು ಐತ್ರಿ. ಸಿ ಆದ್ಕೊಳ್ಳಿ DE 2 ಸ್ಥಾನ ಬಿಟ್ಟು ಏನೈತಪ್ಪ ಅಂದ್ರೆ ಎಫ್ ಐತ್ರಿ. ಎಫ್ ಆದ್ಕೊಳ್ಳಿ ಆಗಿ ನೋಡ್ರಿ. ಎಫ್ ಆದ್ಕೊಳ್ಳಿ GH 2 ಸ್ಥಾನ ಬಿಟ್ಟು I ಐತ್ರಿ. ಅಂದ್ರೆ ಇದಕ್ಕೂ 2 ಸ್ಥಾನ ಡಿಫ್ರೆನ್ಸ್ ಐತ್ರಿ. ನೆಕ್ಸ್ಟ್ ನೋಡ್ರಿ BDG ನೋಡ್ರಿ. BDGಗೆ ಏನೈತಪ್ಪ ಅಂದ್ರೆ ಬಿ ಆದ್ಕೊಳ್ಳಿ ರೀ ಸಿ ಒಂದಾಗ ಗ್ಯಾಪ್ ಐತ್ರಿ. ಇಲ್ಲಿ ಒಂದಾಗ ಗ್ಯಾಪ್ ಐತಿ. ಡಿ ಆದ್ಕೊಳ್ಳಿ ಜಿ ನೋಡ್ರಿ. ಈ ಎಫ್ ಇಲ್ಲಿ 1 ಐತ್ರಿ. ಇಲ್ಲಿ 2 ಅದಾವ್ರಿ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಯಾವ್ದೈತಪ್ಪ ಅಂದ್ರೆ FIL ನೋಡ್ರಿ. ಎಫ್ ಆದ್ಕೊಳ್ಳಿ ಐಗೆ ಎಷ್ಟು ಡಿಫ್ರೆನ್ಸ್ ಐತ್ರಿ. GH ಇಲ್ಲಿ 2 ಐತ್ರಿ. ಎಫ್ ಗಾಯಿಗೆ 2 ಡಿಫ್ರೆನ್ಸ್ ಐತಿ. ಐದಿಂದ ಎಲ್ಕ್ ರೀ IJK ಇಲ್ಲಿ 2 ಐತ್ರಿ. ಆರಿಂದ ಇವಕ್ಕೆ 2 ಐತ್ರಿ. ಇದರಿಂದ 2 ಐತ್ರಿ. ಇವೆಲ್ಲ ಏನಿದೆ ಅಂದ್ರೆ 2 ಡಿಫ್ರೆನ್ಸ್ ಬಿಟ್ಟಿದ್ದಾರೆ. ಬಟ್ ಇಲ್ಲಿ BDG ಏನೈತೆ ಅದಕ್ಕೆ ಅಂದ್ರೆ ಬಿ ಆದ್ಕೊಳ್ಳಿ ಒಂದಾಗ ಗ್ಯಾಪ್ ಐತಿ. ಒಂದು ಸ್ಥಾನ ಬಿಟ್ಟು ಏನೈತಪ್ಪ ಡಿ ಐತ್ರಿ. ನೆಕ್ಸ್ಟ್ ಇದೇನೈತ್ರಿ ಇದು 2 ಸ್ಥಾನ ಬಿಟ್ಟೈತ್ರಿ. ಅಂದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ BDG ರೀ. ಯಾವ್ದ್ರಿ ಆಪ್ಷನ್ ಸಿ ರೀ. 15ನೇ ಕ್ವಶನ್ ನೋಡ್ರಿ. ಏನೈತಪ್ಪ ಅಂದ್ರೆ 8, 512, 125, 12. ಇವು ನೋಡ್ರಿ ಈಗ 8, 125, 512, 12. ಈಗೇನು ಮಾಡೋದಪ್ಪ ಅಂದ್ರೆ ಇವು ಯಾವ್ದಾರ ಸ್ಕ್ವೇರ್ ನಂಬರ್ದು ಐತೆ ನೋಡ್ಬೇಕ್ರಿ ಅಥವಾ ಕ್ಯೂಬ್ ನಂಬರ್ ಐತೆ ನೋಡ್ಬೇಕ್ರಿ. 8 ಯಾವ್ದಾರ ಸ್ಕ್ವೇರ್ದು ಕ್ಯೂಬ್ ಐತ್ರಿ. ಸ್ಕ್ವೇರ್ ಇಲ್ರಿ ಕ್ಯೂಬ್ ಐತೆ ನೋಡ್ರಿ. 1 ಘನ 1, 2 ಘನ 8. ಇದು ನೋಡ್ರಿ 125, 3 ಘನ 27, 4 ಘನ 64, 5 ಘನ 125 ರೀ. 6 ಘನ 216, 7 ಘನ 343, 8 ಘನ 512. ನೋಡ್ರಿ ಇದ್ರ ಉತ್ತರ ಯಾವ್ದಪ್ಪ ಆಕೈತಪ್ಪ ಅಂದ್ರೆ 12 ಆಕೈತ್ರಿ. ಯಾಕೆ ಹೇಳ್ರಿ 8 ಏನೈತ್ರಿ. 8 2 ಕ್ಯೂಬ್ ಐತ್ರಿ. 512 ಏನೈತ್ರಿ. 5 ಘನ 125, 6 ಘನ 216, 7 ಘನ 343, 8 ಘನ 512 ರೀ. 512 ಅಂದ್ರೆ 8 ಕ್ಯೂಬ್ ರೀ. 125 ರೀ. 125 ಏನೈತಪ್ಪ ಅಂದ್ರೆ 5 ಕ್ಯೂಬ್ ರೀ. ಬಟ್ 12 ಎದ್ರದ್ದು ಕ್ಯೂಬ್ ಇಲ್ರಿ. ಅಂದ್ರೆ ಇವು 3 ಕ್ಯೂಬ್ ಸಂಖ್ಯೆ ಅದ ರೀ. ಬಟ್ ಇದು ಕ್ಯೂಬ್ ಇಲ್ರಿ. ಅಂದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. BCEG KMOT ಏನ್ರಿ. BC ರೀ, EG ರೀ, KMOT ರೀ. ಇದಕ್ಕೆ ಏನು ಡಿಫ್ರೆನ್ಸ್ ಐತಿ ನೋಡ್ರಿ. ಬಿ ಆದ್ಕೊಳ್ಳಿ ಸಿ ಐತ್ರಿ 1ನೇ ಆಪ್ಷನ್. BCಗೆ ಏನೋ ನೋಡಕ್ಕೆ ಗ್ಯಾಪ್ ಇಲ್ರಿ. ಇ ಆದ್ಕೊಳ್ಳಿ ಜಿ ಇದು ನೋಡ್ರಿ EG ಐತಿ ನೋಡ್ರಿ. ಇ ಆದ್ಕೊಳ್ಳಿ ಎಫ್ ಒಂದು ಗ್ಯಾಪ್ ಐತ್ರಿ. KM ನೋಡ್ರಿ. ಕೆ ಆದ್ಕೊಳ್ಳಿ ಎಲ್ಲ ಒಂದು ಗ್ಯಾಪ್ ಐತ್ರಿ. OT ನೋಡ್ರಿ. O ಆದ್ಕೊಳ್ಳಿ 1, 2, 3, 4 ಇಲ್ಲಿ 4 ಗ್ಯಾಪ್ ಐತ್ರಿ. ಬಟ್ ಇದನ್ನ ಹೆಂಗೆ ಕಂಡು ಇಲ್ಲಿ ನೋಡ್ರಿ. ಇಲ್ಲಿ 1 ಸ್ಥಾನ ಗ್ಯಾಪ್ ಇಲ್ಲ. ಇಲ್ಲಿ 1 ಸ್ಥಾನ ಬಿಟ್ಟೈತಿ. ಇಲ್ಲಿ 1 ಸ್ಥಾನ ಬಿಟ್ಟೈತಿ. ಬಟ್ ಇಲ್ಲಿ 4 ಸ್ಥಾನ ಬಿಟ್ಟೈತ್ರಿ. ಇದನ್ನ ಈಗ ಹೆಂಗೆ ಕಂಡು ಹಿಡಿದಪ್ಪ ಅಂದ್ರೆ ಇದು ಗೊತ್ತಾಗತ್ತಲ್ರಿ. ಈಗ ನೋಡ್ರಿ ಇದನ್ನ ಏನು ಮಾಡೋದಪ್ಪ ಅಂದ್ರೆ ಫಸ್ಟ್ ಇವು ಯಾವ ಸ್ಥಾನದಾಗ ಬರ್ಕೋಬೇಕ್ರಿ. BC ಯಾವ ಸ್ಥಾನದಾಗ ಐತ್ರಿ. ಇಲ್ಲಿ ಬರ್ಕೋರಿ ಸೊಲ್ಯೂಷನ್. BC ನೋಡ್ರಿ. ಬಿ ಯಾವ ಸ್ಥಾನದಾಗ ಐತ್ರಿ. ಬಿ 2ನೇ ಸ್ಥಾನದಾಗ ಐತಿ. ಸಿ 3ನೇ ಸ್ಥಾನದಾಗ ಐತ್ರಿ. ನೆಕ್ಸ್ಟ್ ಆಪ್ಷನ್ ಯಾವ್ದ್ರಿ. EG ರೀ. EG ಯಾವ ಸ್ಥಾನದಾಗ ಐತಿ ನೋಡ್ರಿ. ಈ ಯಾವ ಸ್ಥಾನದಾಗ ಐತ್ರಿ. ABCD ಇದು 5ನೇ ಸ್ಥಾನದಾಗ ಐತ್ರಿ. ಜಿನ 7ನೇ ಸ್ಥಾನದಾಗ ಐತ್ರಿ. ಈ 5ನೇ ಸ್ಥಾನದಾಗ ಐತಿ. ಜಿ 7ನೇ ಸ್ಥಾನದಾಗ ಐತ್ರಿ. ನೆಕ್ಸ್ಟ್ ಯಾವ್ದು ನೋಡ್ರಿ. KM ನೋಡ್ರಿ. KM ಯಾವ ಸ್ಥಾನದಾಗ ಐತಿ. ಕೆ ಎಷ್ಟನೇ ನಂಬರ್ ಐತ್ರಿ.
ನೋಡಿರಿ ಕೆ 11ನೇದು ಐತಿ, ಎಮ್ ಎಷ್ಟನೇದು ಐತ್ರಿ 13ನೇದು ಐತ್ರಿ. ಇದು 11ನೇದು ಐತಿ, ಇದು 13ನೇದು ಐತಿ. ನೆಕ್ಸ್ಟ್ ಆಪ್ಷನ್ ನೋಡಿರಿ ಓ ಟಿ ನೋಡಿರಿ. ಓ ಎದ್ರೊಕ್ಕ ಐತ್ರಿ, ಇದು 13 ಆದ್ಮೇಲೆ 14, ಇದು 15 ರೀ. ಓ 15 ಐತಿ. ಟಿ ನೋಡಿರಿ 16, 17, 18, 19, 20 ರೀ. ಇದು 20ನೇ ಸ್ಥಾನದಾಗ ಐತಿ ನೋಡಿರಿ. ಈಗ ನೋಡಿರಿ ಬಿ ಸಿ ಇದು 2, 3 ಸ್ಥಾನದಾಗ ಐತಿ, ಇದು 5, 7 ಸ್ಥಾನದಾಗ ಐತಿ, ಇದು 11, 13 ಐತಿ, ಇದು 15, 25 ಐತ್ರಿ. ಈಗ ನೋಡಿರಿ ಇವು ಮ್ಯಾಗಿನಕ್ಕೆ ಏನೂ ಸಂಬಂಧ ಇಲ್ಲ ರೀ. 2, 3, 5, 7, 11, 13, 15, 20 ಇದ್ರೊಳಗೆ ಇವು ಏನದಾವಲ್ಲ ರೀ 3 ಸ್ಥಾನ ಇವು ರೀ 2, 3, 5, 7, 11, 13 ಇವು 3 ಅವಿಭಾಜ್ಯ ಸಂಖ್ಯೆಗಳು ಅಲ್ರಿ. 6, 2, 3, 5, 7, 11, 13 ಇವು ಏನಕ್ಕ ಅಂದ್ರೆ 6 ಅವಿಭಾಜ್ಯ ಸಂಖ್ಯೆಗಳು ಆಗ್ತಾವ್ರಿ. ಅಂದ್ರೆ ಇವು 2 ಫ್ಯಾಕ್ಟರ್ ಹೊಂದಿರುತ್ತೆ. ಬಟ್ ಇದು 15, 20 ಹೊಂದಿಲ್ಲ ರೀ. ಅಂದ್ರೆ ಇದ್ರೊಳಗೆ ಗುಂಪಿಗೆ ಸೇರದ ಪದ ಯಾವುದಪ್ಪ ಅಂದ್ರೆ ಓ ಟಿ ರೀ. ಎಲ್ಲ ಥರ ಕಂಡು ಹಿಡಿದ್ರಿ. ಇದನ್ನ ಆಪ್ಷನ್ ಯಾವುದಪ್ಪ ಅಂದ್ರೆ ಡಿ ರೀ. ಫಸ್ಟ್ ಇದು ನಂಬರ್ ಎಷ್ಟು ಗ್ಯಾಪ್ ಐತೆ ನೋಡಿದ್ರಿ, ಅದೇನ್ರಿ ಇದಾಗ್ಲಿಕ್ಕಂದ್ರೆ ಇದು ಯಾವ ಸ್ಥಾನದಾಗ ಐತೆ ನೋಡಿದ್ರಿ. ಪ್ಲಸ್ ಮಾಡ್ಯಾರ ನೋಡೋದು, ಮೈನಸ್ ಮಾಡಿ ಎಲ್ಲ ಥರ ಕಂಡ್ರೆ ಏನಾಗುತ್ತೆ ನಮಗೆ ಆನ್ಸರ್ ಸಿಗ್ತೈತ್ರಿ. ನೆಕ್ಸ್ಟ್ 17ನೇದು ನೋಡ್ರಿ. 17ನೇದು ಏನೈತಪ್ಪ ಅಂದ್ರೆ ಎ ಓ ಇ ಡಿ. ಇದ್ರೊಳಗೆ ಯಾವ್ದು ಆಗ್ಬೋದು ರೀ ಡಿ ಆಗ್ತೈತ್ರಿ. ಸಿಂಪಲ್ ಐತ್ರಿ. ಹೆಂಗೆ ಹೇಳ್ರಿ ಎ ಇ ಐ ಓ ಯು ಓವೆಲ್ಸ್ ಹಾಕವ್ರಿ. ಎ ಇ ಓ ಏನಕೈತಿ ಓವೆಲ್ಸ್ ಹಾಕೈತ್ರಿ, ಅಂದ್ರೆ ಸ್ವರಗಳು ಹಾಕೈತ್ರಿ. ಬಟ್ ಡಿ ಏನ್ರಿ ಕಾನ್ಸೋನೆಂಟ್ ವ್ಯಂಜನ ಆಗ್ತೈತ್ರಿ. ಅಂದ್ರೆ ಇದ್ರಾಗ ಗುಂಪಿಗೆ ಸೇರಿದ ಪದ ಯಾವ್ದಪ್ಪ ಅಂದ್ರೆ ಡಿ ರೀ. ಆಪ್ಷನ್ ಡಿ, ಉತ್ತರನು ಡಿ ರೀ. ಸ್ನೇಹಿತರೆ 18ನೇದು ನೋಡ್ರಿ. 18ನೇದು ಏನೈತಪ್ಪ ಅಂದ್ರೆ 121, 225, 169, 120 ಇವು ಅಷ್ಟು ಏನದ ನೋಡಿದ್ರಿ. ಫಸ್ಟ್ ಇವು ಯಾವ್ದಾರ ಮಗ್ಗಿ ಆಗದ ನೋಡ್ರಿ, ಸ್ಕ್ವೇರ್ ಅದ ನೋಡ್ರಿ. ಈಗ ಹೆಂಗೆ ಅನಿಸ್ತಾವ್ರಿ 121 ನೋಡೋಣ. 11, 11 121 ರೀ. ಸ್ಕ್ವೇರ್ ನಂಬರ್ ಅನಿಸ್ಬೋದು ರೀ. 225 ರೀ. 15, 15 225, 169 ರೀ. 13, 13 169, ಬಟ್ 120. ಅಂದ್ರೆ ಇವು 3 ಏನದಾವ್ರಿ ಸ್ಕ್ವೇರ್ ನಂಬರ್ ಅದಾವ್ರಿ. ಇಲ್ಲಿ ಗೊತ್ತಾಗ್ಲಿಕ್ಕೆ ಇಲ್ಲಿ ಬಿಡಿಸ್ತೀವಿ ನೋಡ್ರಿ. 121 ಏನೈತ್ರಿ 11 ಸ್ಕ್ವೇರ್ ಐತ್ರಿ. 225 ರೀ 15 ಸ್ಕ್ವೇರ್ ಐತ್ರಿ. 169 ಏನೈತಪ್ಪ ಅಂದ್ರೆ 13 ಸ್ಕ್ವೇರ್ ಐತ್ರಿ. ಬಟ್ 120 ಇದು ಯಾವುದು ಇದು ಸ್ಕ್ವೇರ್ ವರ್ಗ ಸಂಖ್ಯೆ ಅಲ್ರಿ. ಅಂದ್ರೆ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ರೀ. ಇದು ನೆಕ್ಸ್ಟ್ ನೋಡ್ರಿ ಮಹಾನದಿ, ಕಾವೇರಿ, ನರ್ಮದಾ, ಕೃಷ್ಣ. ಇದ್ರೊಳಗೆ ನೋಡ್ರಿ ಇದು ಮಹಾನದಿ, ಕಾವೇರಿ, ನರ್ಮದಾ, ಕೃಷ್ಣ ಐತಲ್ರಿ. ಇದ್ರೊಳಗೆ ಉತ್ತರ ಯಾವ್ದು ಆಕೈತಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಕೈತ್ರಿ. ಯಾಕೆ ಹೇಳ್ರಿ ಮಹಾನದಿ, ಕಾವೇರಿ, ಕೃಷ್ಣ ಇವು 3 ನದಿಗಳು ಏನಾಗ್ತಾವಪ್ಪ ಅಂದ್ರೆ ಹೋಗಿ ಬಂಗಾಳ ಕೊಲ್ಲಿಗೆ ಸೇರ್ತಾವ್ರಿ. ಬಟ್ ಇದು ನರ್ಮದಾ ನದಿ ಎಲ್ಲಿ ಸಿಗುತ್ತೆ ಅಂದ್ರೆ ಇದು ಅರಬ್ಬಿ ಸಮುದ್ರಕ್ಕೆ ಸೇರ್ತೈತ್ರಿ. ಅಂದ್ರೆ ಇದ್ರ ಗುಂಪಿಗೆ ಸೇರಿದ ಪದ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ರೀ, ನರ್ಮದಾ ರೀ. ಇದು ನೆಕ್ಸ್ಟ್ ನೋಡ್ರಿ 20ನೇ ಕ್ವಶನ್ ರೀ. 1ನೇದೇನಿತ್ತಪ್ಪ ಅಂದ್ರೆ 16, 28, 12, 52, 32, 84, 49, 77 ಐತ್ರಿ. 16, 28ಕ್ಕೆ ಇದಕ್ಕೆ ಒಂದಕ್ಕೊಂದು ಸಂಬಂಧ ಐತಿ. ಇವು ಒಂದಕ್ಕೊಂದು ಸಂಬಂಧ ಐತಿ. ಇದಕ್ಕೂ ಒಂದಕ್ಕೊಂದು ಸಂಬಂಧ ಐತಿ. ಇದಕ್ಕೂ ಒಂದಕ್ಕೊಂದು ಸಂಬಂಧ ಐತಿ. ಇದ್ರಾಗ ಗುಂಪಿಗೆ ಸೇರಿದ ಪದ ಹೆಂಗೆ ಕಂಡು ಹಿಡಿತೀರಿ? ಈಗ ನೋಡ್ರಿ 16, 28 ಏನಾರ ಒಂದ ಮಗ್ಗಿ ಆಗದಾವ್ರಿ. ಎದ್ರೊಳಗೆ ಅದಾವ್ರಿ 4 ಮಗ್ಗಿ ಆಗದಾವ್ರಿ. 4, 4 16, 4, 7 28, 4, 4 16, 4, 7 28 ರೀ. 32, 84 ನೋಡ್ರಿ ಇವು ಒಂದ ಮಗ್ಗಿ ಆಗದಾವ್ರಿ. 4, 8 32 ರೀ. 4, 2 8, 4, 1 4 ಇವು 4 ಮಗ್ಗಿ ಆಗದಾವ್ರಿ. ಇದು ನೋಡ್ರಿ 4, 3 12, 52 ರೀ. 4, 1 4, 4, 3 12, 49. ಇದು ಹಿಂಗಾದ್ರೂ ಇದಾಕೈತ್ರಿ. ಇಲ್ಲಕ ಮತ್ತೆ ಹೆಂಗೆ ನೋಡಿದಪ್ಪ ಅಂದ್ರೆ ಇದನ್ನ ಇದಾಗ್ಲಿಕ್ಕಂದ್ರೆ ಹೆಂಗೆ ನೋಡ್ತೀರಿ ಅಂದ್ರೆ ಈಗ ನೋಡ್ರಿ ಇಲ್ಲೊಂದು ನೋಡ್ರಿ ಇಲ್ಲಿ ಏನೋ ಸಂಬಂಧ ಐತೆ ಅನ್ಸೋದ್ರಿ. ಇದು 16 ಐತ್ರಿ. ಇಲ್ಲೇ 28 ಐತ್ರಿ. 28 ಇದು ಸಿಂಗಲ್ ಆಗಿ ತಗೋರಿ. 2 8 ಐತ್ರಿ. 2 8 ಎಷ್ಟು ರೀ? 2 8 16 ರೀ. 2 8 16 ಕರೆಕ್ಟ್ ಐತ್ರಿ. ಇವು ನೋಡ್ರಿ 32 ಐತಿ. 84 ಐತ್ರಿ. ಬಿಡಿ ಬಿಡಿ ಸಂಖ್ಯೆ ಆಗ್ತವ್ರಿ. ಇವು 2 ಗುಣಿಸ್ ನೋಡ್ರಿ ಬರುತ್ತೆ ನೋಡ್ರಿ. 8 4 ಎಷ್ಟು ರೀ? 32 ರೀ. ನೆಕ್ಸ್ಟ್ 12 ಐತ್ರಿ. 5 2 ಎಷ್ಟು ಐತ್ರಿ? 5 2 10. ಇದು 12 ಐತ್ರಿ. ಇದು ಬರಂಗಿಲ್ಲ ರೀ. ಇಲ್ಲಿ 49 ಐತಿ ನೋಡ್ರಿ. 7 7 ಎಷ್ಟು ರೀ? 49 ರೀ. ಇದು ನೋಡ್ರಿ 8 2 ಸೊಲ್ಯೂಷನ್ ನೋಡ್ರಿ 16ಕ್ಕೆ 2 8 ಐತಿ. 2 8 ಎಷ್ಟು ಆತ್ರಿ? 16 ಆತ್ರಿ. 12 ಐತ್ರಿ. 5 2 ಎಷ್ಟು ಆತ್ರಿ? 10 ಆತ್ರಿ. ಇದು ಬರಂಗಿಲ್ಲ ರೀ. 32 ಐತ್ರಿ. 32ಕ್ಕೆ ಎಷ್ಟು ಐತ್ರಿ? 8 × 4 ಐತ್ರಿ. 8 4 ಎಷ್ಟು ರೀ? 32 ರೀ. 49 ಐತ್ರಿ. ಅದಕ್ಕೆ 7 × 7 ಎಷ್ಟು ರೀ? 49 ರೀ.
ಇವು ಮೂರು ಏನಕ್ಕಪ್ಪ ಅಂದ್ರೆ ಮುಂದಿನ ಎರಡು ಸಂಖ್ಯೆಗಳನ್ನ ಅಂಕಿಗಳನ್ನ ಗುಣಿಸಿದಾಗ ಈ ಬಂದಂಥ ಮುಂದಿನ ಉತ್ತರ ಮೊತ್ತ ಆಗ್ತೈತ್ರಿ. ಬಟ್ ಇದೇನಾಕೈತ್ರಿ 12 ಐತ್ರಿ, 5 2 10 ಆಕೈತ್ರಿ. ಇದು ಬರಂಗಿಲ್ಲ ರೀ. ಅಂದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ರೀ. 21ನೇದು ನೋಡ್ರಿ, 8 34 6 26 5 24 7 35 ರೀ. ಇದ್ರಾಗ ಸರಿಯಾದ ಉತ್ತರ ಯಾವ್ದಾಕೈತಿ ನೋಡ್ರಿ, 8 34 6 26 5 24 7 30. ಇದನ್ನ ಹೆಂಗೆ ಕಂಡು ಹಿಡಿತೀರಿ? ಈಗ ನೋಡ್ರಿ, 8 4 32 ರೀ, 2 ಕೂಡಿಸಿದಾರ್ರಿ. 6 4 24 ರೀ, 2 ಕೂಡಿಸಿದಾರ್ರಿ. 5 4 20 ರೀ, ಇಲ್ಲಿ 4 ಕೂಡಿಸಿದಾರ್ರಿ. 7 4 28, ಇಲ್ಲಿ 2 ಕೂಡಿಸಿದಾರ್ರಿ. ಇಲ್ಲಿ ನೋಡ್ರಿ ಸೊಲ್ಯೂಷನ್ 8 4 32 32ಕ್ಕೆ ಏನು ಮಾಡ್ಯಾರ 2 ಕೂಡಿಸಿದಾರ್ರಿ. ಎಷ್ಟಾಯ್ತು 34 ಆತ್ರಿ. ಇದು ನೋಡ್ರಿ 6 4 24 ರೀ, 24 ಗಟ್ಟು ಕುಡಿಸ್ಯಾರ 2 ಕುಡಿಸಿದಾಗ ಎಷ್ಟಾದ್ರಿ 26 ಆಯ್ತು. ಇದು ನೋಡ್ರಿ 5 4 20 20ಕ್ಕೆ ಎಷ್ಟು ಕುಡಿಸ್ಯಾರ ಇಲ್ಲಿ 4 ಕುಡಿಸ್ಯಾರ. ಇದು ನೋಡ್ರಿ 7 4 28 28ಕ್ಕೆ ಎಷ್ಟು ಕುಡಿಸ್ಯಾರ 2 ಕುಡಿಸ್ಯಾರ. ಮೂರು ಸಂಖ್ಯೆಗೆ ಏನು ಮಾಡ್ಯಾರಪ್ಪ ಅಂದ್ರೆ 8 4 ಗುಣಿಸಿ ಮುಂದೆ 2 ಕುಡಿಸಿದ್ದಾರೆ. ಬಟ್ ಇದಕ್ಕೆ 4 ಕುಡಿಸಿದ್ದಾರೆ. ಅಂದ್ರೆ ಗುಂಪಿಗೆ ಸೇರಿದ ಪದ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 22ನೇದು ರೀ, ಕಲ್ಲು ಇಟ್ಟಿಗೆ ಕಟ್ಟಿಗೆ ಮಣ್ಣು ರೀ. ಇದ್ರೊಳಗೆ ಯಾವ್ದಾಕೈತ್ರಿ, ಕಲ್ಲ ಇಟ್ಟಿಗೆ ಕಟ್ಟಿಗೆ ಮಣ್ಣು ಕೇಳಿದಾರೆ ರೀ. ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಡಿ ರೀ. ಯಾಕೆ ಹೇಳ್ರಿ, ಇವು ಕಲ್ಲು ಇಟ್ಟಿಗೆ ಕಟ್ಟಿಗೆ ಮೂರು ಏನಕ್ಕಪ್ಪ ಅಂದ್ರೆ ಗಟ್ಟಿ ವಸ್ತುಗಳು ಘನ ವಸ್ತುಗಳು ಅದಾವ ರೀ. ಬಟ್ ಮಣ್ಣಲ್ರಿ. ಅದ್ರ ಸಲುವಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ರೀ. ಸ್ನೇಹಿತರೆ 23ನೇ ಕ್ವಶನ್ ನೋಡ್ರಿ, 23ನೇ ಕ್ವಶನ್ ಏನೈತಪ್ಪ ಅಂದ್ರೆ ACEG QSUW TUVW ಇವಕ್ಕೆ ಒಂದಕ್ಕೊಂದು ಏನು ಸಂಬಂಧ ಐತಿ ನೋಡ್ರಿ. ಫಸ್ಟ್ ಏನೈತಪ್ಪ ಅಂದ್ರೆ ACEG ಐತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಿಡಿಸ್ತೇನೆ, ACEG ಐತಿ. ACEGಗೆ ಏನು ಸಂಬಂಧ ಐತ್ರಿ, ಎದಿಂದ ಸಿಗೆ ಏನೈತಪ್ಪ ಅಂದ್ರೆ ಒಂದು ಸ್ಥಾನ ಬಿಟ್ಟೈತಿ. ಸಿದಿಂದ ಇ ರೀ, ಇಲ್ಲಿ ಒಂದು ಸ್ಥಾನ ಬಿಟ್ಟೈತಿ. ಇದಿಂದ ಜಿ ಒಂದು ಸ್ಥಾನ ಬಿಟ್ಟೈತ್ರಿ. ಅಂದ್ರೆ ಒಂದು ಆದ್ಕೊಳ್ಳೆ ಐತ್ರಿ, ಎ ಆದ್ಕೊಳ್ಳೆ ಸಿ ರೀ, ಸಿ ಆದ್ಕೊಳ್ಳೆ ಒಂದು ಸ್ಥಾನ ಬಿಟ್ಟು ಇ ಆದ್ಕೊಳ್ಳೆ ಒಂದು ಸ್ಥಾನ ಬಿಟ್ಟು ಜಿ ಆತ್ರಿ. ಇದು ಒಂದನೇದಾತ್ರಿ. ಎಲ್ಲದಕ್ಕೂ ಏನೈತೆ ಒಂದೊಂದು ಸ್ಥಾನ ಬಿಟ್ಟುಗಳು ಅದಾವ್ರಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಯಾವ್ದೈತಿ ನೋಡ್ರಿ, ನೆಕ್ಸ್ಟ್ ಯಾವ್ದೈತ್ರಿ EGIK. ಯಾವ್ದ್ರಿ EGIK. EGIK ಏನೈತಿ ನೋಡ್ರಿ, ಇ ಆದ್ಕೊಳ್ಳೆ ಒಂದು ಸ್ಥಾನ ಬಿಟ್ಟು ಜಿ ಐತಿ, ಕರೆಕ್ಟ್ ಐತ್ರಿ. ಜಿ ಆದ್ಕೊಳ್ಳೆ ರೀ ಒಂದು ಸ್ಥಾನ ಬಿಟ್ಟು ಐ ಐತಿ, ಕರೆಕ್ಟ್ ಐತಿ. ಆಯ್ ಆದ್ಕೊಳ್ಳೆ ಜೆ ಒಂದು ಸ್ಥಾನ ಬಿಟ್ಟು ಕೆ ಐತಿ, ಇದು ಕರೆಕ್ಟ್ ಐತ್ರಿ. ಅಂದ್ರೆ ಇದು ಒಂದು ಸ್ಥಾನ ಬಿಟ್ಟು ಏನೈತಪ್ಪ ಅಂದ್ರೆ ಮುಂದಿನ ಅಂಕಿ ಐತ್ರಿ. ನೆಕ್ಸ್ಟ್ ನೋಡ್ರಿ QSUW ಐತ್ರಿ. QSUW ನೋಡ್ರಿ, ಕ್ಯೂ ಆದ್ಕೊಳ್ಳೆ ಒಂದು ಸ್ಥಾನ ಬಿಟ್ಟು ಎಸ್ ಐತಿ, ಕರೆಕ್ಟ್ ಐತ್ರಿ. ಎಸ್ ಆದ್ಕೊಳ್ಳೆ ಒಂದು ಸ್ಥಾನ ಬಿಟ್ಟು ಯು ಐತಿ, ಕರೆಕ್ಟ್ ಐತಿ. ಯು ಆದ್ಕೊಳ್ಳೆ ಒಂದು ಸ್ಥಾನ ಬಿಟ್ಟು ಡಬ್ಲ್ಯೂ ಐತಿ, ಕರೆಕ್ಟ್ ಐತ್ರಿ. ಇದು ಒಂದು ಸ್ಥಾನ ಬಿಟ್ಟು ಏನೈತಪ್ಪ ಅಂದ್ರೆ ಮುಂದಿನ ಅಂಕಿ ಐತ್ರಿ. ನೆಕ್ಸ್ಟ್ ನೋಡ್ರಿ, ಇದೇನೈತಪ್ಪ ಅಂದ್ರೆ TUVW. ಇದು ನೋಡ್ರಿ, ಟಿ ಆದ್ಕೊಳ್ಳೆ ಒಂದು ಮುಂದೆ ಐತ್ರಿ. ಇದು ಟಿ ಆದ್ಕೊಳ್ಳೆ ನೆಕ್ಸ್ಟ್ ಯಾವ್ದೈತಪ್ಪ ಅಂದ್ರೆ ಯು ಐತ್ರಿ. ಯು ಆದ್ಕೊಳ್ಳೆ ನೆಕ್ಸ್ಟ್ ವಿ ಐತ್ರಿ. ಇವು ಕಂಟಿನ್ಯೂ ಅದಾವ್ರಿ. ಇವು ಉಳ್ಕಾದ ಅಂಕಿಗಳು ಹಂಗದಾರಿ, ಒಂದು ಸ್ಥಾನ ಬಿಟ್ಟು ಒಂದು ಐತ್ರಿ. ಬಟ್ ಇದೊಂದು ಏನೈತಪ್ಪ ಅಂದ್ರೆ ಸೀರಿಯಲ್ ಕಂಟಿನ್ಯೂ ಆಗೈತ್ರಿ. ಅಂದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇದ್ರೊಳಗೆ ಆಪ್ಷನ್ ಡಿ ಆಗ್ತೈತ್ರಿ. ಯಾಕಂದ್ರೆ ಎಲ್ಲದಕ್ಕೂ ಒಂದೊಂದು ಏನದಾರಿ ಗ್ಯಾಪ್ ಅದಾರಿ. ಬಟ್ ಇಲ್ಲಿ ನೋಡಕ್ಕೆ ಯಾವುದು ಗ್ಯಾಪ್ ಇಲ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 24ನೇದು ರೀ. 24ನೇದು ಏನೈತಪ್ಪ ಅಂದ್ರೆ CDFI GHJM TUWZ PQSO ಐತಲ್ರಿ. ಈಗ ನೋಡ್ರಿ, ಈಗ ಒಂದಕ್ಕೊಂದು ಏನು ಸಂಬಂಧ ಐತಿ ನೋಡ್ರಿ. ಅದಕ್ಕೆ CDFI ನೋಡ್ರಿ, ಫಸ್ಟ್ ಈಗ ನೋಡ್ರಿ ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ರಿ CDFI ನೋಡ್ರಿ. CDFI ಏನೈತ್ರಿ, ಸಿ ಆದ್ಕೊಳ್ಳೆ ಡಿ ಐತ್ರಿ. ಡಿ ಆದ್ಕೊಳ್ಳೆ ಒಂದು ಸ್ಥಾನ ಬಿಟ್ಟ ಎಫ್ ಐತ್ರಿ. ಎಫ್ ಆದ್ಕೊಳ್ಳೆ 1 2 ಸ್ಥಾನ ಬಿಟ್ಟು ಏನೈತಪ್ಪ ಅಂದ್ರೆ ಹಾಯ್ ಐತ್ರಿ. ಸಿ ಆದ್ಕೊಳ್ಳೆ ಇಲ್ಲಿ ಏನು ಗ್ಯಾಪ್ ಇಲ್ರಿ, ನೆಕ್ಸ್ಟ್ ಐತಿ. ಡಿ ಆದ್ಕೊಳ್ಳೆ ಒಂದು ಸ್ಥಾನ ಬಿಟ್ಟು ಎಫ್ ಐತಿ. ಎಫ್ ಆದ್ಕೊಳ್ಳೆ 2 ಸ್ಥಾನ ಬಿಟ್ಟು ಹಾಯ್ ಐತ್ರಿ. ನೆಕ್ಸ್ಟ್ ಯಾವ್ದೈತ್ರಿ GHJM ನೋಡ್ರಿ. ಜಿ ಆದ್ಕೊಳ್ಳೆ ಎಚ್ ಐತ್ರಿ, ಕರೆಕ್ಟ್ ಐತಿ. ಎಚ್ ಆದ್ಕೊಳ್ಳೆ ಐ ಒಂದು ಸ್ಥಾನ ಬಿಟ್ಟು ಏನೈತಿ ಜೆ ಐತಿ. ಜೆ ಆದ್ಕೊಳ್ಳೆ 2 ಸ್ಥಾನ ಬಿಟ್ಟು ಎಮ್ ಐತ್ರಿ. ಎರಡು ಸೇಮ್ ಐತ್ರಿ. ಇಲ್ಲಿ ಸೀರಿಯಲ್ ಐತಿ ಒಂದೇದ, ಎರಡನೇದು ಒಂದು ಸ್ಥಾನ ಬಿಟ್ಟು ಐತಿ, ಎರಡನೇದು 2 ಸ್ಥಾನ ಬಿಟ್ಟು ಐತ್ರಿ. ಮೂರನೇ ಆಪ್ಷನ್ ನೋಡ್ರಿ ಏನೈತಿ, TUWZ ರೀ. TUWZ ನೋಡ್ರಿ. ಟಿ ಆದ್ಕೊಳ್ಳೆ ಒಂದು ಸ್ಥಾನ ಬಿಟ್ಟು ಏನು ಕಂಟಿನ್ಯೂ ಸೀರಿಯಲ್ ಆಗೈತಿ. ಯು ಐತಿ. ಯು ಆದ್ಕೊಳ್ಳೆ ಒಂದು ಸ್ಥಾನ ಬಿಟ್ಟು ಏನೈತಪ್ಪ ಡಬ್ಲ್ಯೂ ಐತಿ. ಡಬ್ಲ್ಯೂ ಆದ್ಕೊಳ್ಳೆ 2 ಸ್ಥಾನ ಬಿಟ್ಟು ಜಡ್ ಐತ್ರಿ, ಕರೆಕ್ಟ್ ಐತ್ರಿ. ಇದು ಒಂದು ಸ್ಥಾನ ಬಿಟ್ಟೈತಿ, ಇಲ್ಲಿ 2 ಸ್ಥಾನ ಬಿಟ್ಟೈತಿ. ಇದು ಲಾಸ್ಟ್ನೇ ಆಪ್ಷನ್ ನೋಡ್ರಿ, PQSO ನೋಡ್ರಿ.
ಪಿ ಕ್ಯೂ ಎಸ್ ನೋಡ್ರಿ. ಪಿ ಕ್ಯೂ ಎಸ್ ಹಂಗೈತೆ ನೋಡ್ರಿ. ಪಿ ಆದ್ಕೂಳೆ ಒಂದು ಸ್ಥಾನ ಬಿಟ್ಟೈತ್ರಿ, ಇಲ್ಲೇ ಒಂದು ಸ್ಥಾನ ಬಿಟ್ಟೈತ್ರಿ, ಇಲ್ಲೇ ಕ್ಯೂ ಆದ್ಕೂಳೆ ಇಲ್ಲಿ ಪಿ ಆದ್ಕೂಳೆ ಕ್ಯೂ ಐತ್ರಿ, ಕರೆಕ್ಟ್ ಐತ್ರಿ. ಪಿ ಆದ್ಕೂಳೆ ಕ್ಯೂ ಐತ್ರಿ, ಕ್ಯೂ ಆದ್ಕೂಳೆ ಒಂದು ಸ್ಥಾನ ಬಿಟ್ಟು ಏನೈತಪ್ಪ ಅಂದ್ರೆ ಎಸ್ ಐತ್ರಿ. ಬಟ್ ಎಸ್ ಆದ್ಕೂಳೆ ರೀ ನೋಡ್ರಿ ಓ ಹಿಂದೆ ಐತ್ರಿ. ಬಟ್ ಇಲ್ಲಿ ಮುಂದೆ ಏನಾಗಿತ್ತು ಅಂದ್ರೆ 2 ಸ್ಥಾನ ಬಿಟ್ಟಾಗಿತ್ತು. ಫಸ್ಟ್ ಒಂದು ಸ್ಥಾನ ಬಿಟ್ಟು ಒಂದು ಸಂಖ್ಯೆ ಆಯ್ತು, ಆಮ್ಯಾಗ 2 ಸ್ಥಾನ ಬಿಟ್ಟಿತ್ತು. ಬಟ್ ಎಸ್ ಆದ್ಕೂಳೆ ಇಲ್ಲ ಐತ್ರಿ, ಎಸ್ ಆದ್ಕೂಳೆ 2 ಸ್ಥಾನ ಬಿಟ್ಟು ಅಂದ್ರೆ ಯಾವ್ದು ಆಕೈತ್ರಿ, ವಿ ಆಗ್ಬೇಕ್ರಿ. ಬಟ್ ಇಲ್ಲಿ ಯಾವ್ದೈತಪ್ಪ ಅಂದ್ರೆ ಓ ಐತ್ರಿ. ಅಂದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ರೀ. 24ನೇದು ಯಾವ್ದ್ರಿ, ಗುಂಪಿಗೆ ಸೇರಿದ ಪದ ಆಪ್ಷನ್ ಡಿ ರೀ. ನೆಕ್ಸ್ಟ್ ನೋಡ್ರಿ 25ನೇದು ನೋಡ್ರಿ. 25ನೇದು ಏನೈತಪ್ಪ ಅಂದ್ರೆ ಮುಂಬೈ, ಕೊಚ್ಚಿನ್, ಕಾಂಡ್ಲಾ, ಮೈಸೂರು. ಮುಂಬೈ ರೀ, ಕೊಚ್ಚಿನ್ ರೀ, ಕಾಂಡ್ಲಾ, ಮೈಸೂರು. ಇದ್ರೊಳಗೆ ಯಾವ್ದು ಆಕೈತಪ್ಪ ಅಂದ್ರೆ ಮೈಸೂರು ಆಕೈತ್ರಿ. ಯಾಕೆ ಹೇಳ್ರಿ, ಮುಂಬೈದಾಗೂ ಬಂದರ್ ಐತ್ರಿ, ಕೊಚ್ಚಿನ್ ರೀ ಕೇರಳದ ಕೊಚ್ಚಿದಾಗ ಅಲ್ಲಿ ಬಂದರ್ ಐತ್ರಿ, ಕಾಂಡ್ಲಾದಾಗೂ ಬಂದರ್ ಐತ್ರಿ. ಅಂದ್ರೆ ಮೈಸೂರ್ದಾಗ ಏನಿಲ್ಲ, ಅಲ್ಲಿ ಬಂದರ್ ಇಲ್ರಿ. ಅಂದ್ರೆ ಇವು 3 ಬಂದರ್ ಇರೋಂಥ ಇದ್ರಿ. ಮೈಸೂರು ಒಂದು ಏನು ರೀ, ಇದ್ರ ಗುಂಪಿಗೆ ಸೇರಿದ ಪದ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಆಗ್ತೈತ್ರಿ. ಸ್ನೇಹಿತರೆ ಇವಿಷ್ಟು ಏನಪ್ಪ ಅಂದ್ರೆ ವರ್ಗೀಕರಣ ರೀ, ಕ್ಲಾಸಿಫಿಕೇಶನ್ ಮ್ಯಾಗ್ನವ್ರ ಕ್ವಶನ್ಸ್ ರೀ. ಈ PDF ನಮ್ದು ವಾಟ್ಸಪ್ ಗ್ರೂಪ್ ಐತ್ರಿ. ಯಾರ್ಯಾರು ಜಾಯ್ನ್ ಆಗಿಲ್ಲ ನಾ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕ್ತೇನೆ ರೀ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ಗ್ರೂಪ್ದಾಗ ಮೆಸೇಜ್ ಹಾಕ್ರಿ. ಎಲ್ಲರಿಗೂ ಧನ್ಯವಾದಗಳು ರೀ.